ಪಾಲಕ್ ಬಟರ್ ಚಿಕನ್. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಹಲೋ ನನ್ನೀಶ್ವರ. ಗೈಸ್ ಗ್ಯಾಸ್ ಖಾಲಿ ಆಗಿದೆ ಅನಿಸ್ತಾ ಇದೆ. ನೋಡಿ ಗ್ಯಾಸ್ ಹೆಂಗ್ ಉರಿತಾ ಇದೆ. ಚಿಟಿಕೆ ಅರ್ಶನ, ಕರ್ಬೇವ್ನ ಒಗ್ಗರಣೆ ಕೊಡ್ತಾ ಇದ್ದಾರೆ. ಫಿನಿಶ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ನೀವು ತಮ್ಮನೇಲಿ ನೋಡ್ದಂಗೆ ಇವತ್ತು ನಾವು ತೋರಿಸಿರೋ ರೆಸಿಪಿ ಪಾಲಕ್ ಬಟರ್ ಚಿಕನ್. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸು, ನಿಂಬೆಹಣ್ಣು, ಈರುಳ್ಳಿ, ಕರಿಬೇವು, ಬ್ಯಾಡಗೆ ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಪಾಲಕ್ಕು, ಪುದೀನ, ಕೊತ್ತಂಬರಿ ಸೊಪ್ಪು. ಶೆಫ್ ರೆಡಿ ಆಗಿದ್ದಾರೆ, ಹೇಗೆ ಮಾಡೋದು ಅಂತ ತೋರಿಸ್ತಾರೆ ಬನ್ನಿ. ಹಾಯ್ ಪ್ರಭಾ ಅವರೇ. ಗುಡ್ ಮಾರ್ನಿಂಗ್. ಗುಡ್ ಆಫ್ಟರ್ನೂನ್. ಇವತ್ತು ನಾವು ನಮ್ಮ ಲಂಚ್ಗೆ ಮಾಡ್ತಿರೋದು ಪಾಲಕ್ ಬಟರ್ ಚಿಕನ್. ಸೊ ಇದರಲ್ಲಿ ಪಾಲಕ್ ಇರೋದ್ರಿಂದ ಆಬ್ವಿಯಸ್ಲಿ ಇಟ್ ಇಸ್ ವೆರಿ ಗುಡ್ ಫಾರ್ ಯುವರ್ ಹೆಲ್ತ್. ಚಿಕನ್ ಈಸ್ ಯುವರ್ ಪ್ರೋಟೀನ್. ಆ್ಯಂಡ್ ನಿಮ್ಮೆಲ್ರಿಗೂ ಒಬ್ರನ್ನ ತೋರಿಸ್ತೀನಿ ಬನ್ನಿ. ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಹೆಲೋ ಮಗನೇ, ಹಾಯ್. ಚಿಚ್ಚಿ ತಿಂತೀರಾ ಇವತ್ತು ನೀವು? ಹಾಂ, ಎಲ್ಲ ರೆಡಿ ಆಗ್ತಾ ಇದೆ. ಪಾಲಕ್ ಬಟರ್ ಚಿಕನ್ ತಿನ್ನೋದ್ರಿಂದ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಮಗೆ ಪ್ರೋಟೀನ್ ಸಿಗುತ್ತೆ. ಪಾಲಕಲ್ಲಿ ನಮಗೆ ಐರನ್ ಕಂಟೆಂಟ್ ಇರುತ್ತೆ. ಅದರಿಂದ ಈಗ ಸ್ವಲ್ಪ ಟಯರ್ಡ್ನೆಸ್ಸು ಅದೆಲ್ಲ ಕಡಿಮೆ ಆಗುತ್ತೆ. ಆ್ಯಂಡ್ ಹೊಟ್ಟೆ ಫುಲ್ಲಾಗಿರುತ್ತೆ. ಸ್ವಲ್ಪ ಈ ಬಟರು ಗೀ ಆಯಿಲ್ ಎಲ್ಲ ಕಡಿಮೆ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಡಯಟ್ ರೆಸಿಪಿ ಆಲ್ಸೋ. ಇದರಲ್ಲಿ ವಿಟಮಿನ್ ಎ, ಸಿ, ಕೆನೂ ಕೂಡ ಇರುತ್ತೆ. ಆ್ಯಂಡ್ ಚಿಕನ್ ನೋಡಿ, ಫ್ರೆಶ್ ಚಿಕನ್. ಹಲೋ ನನ್ನೀಶ್ವರ. ನೀವೆಲ್ಲರೂ ಕೇಳ್ತಿದ್ರಿ ಗೊತ್ತಾ, ಈಶಾ ಹುಡುಗಿನ ಹುಡುಗನ. ಈಶಾ ಅಂದರೆ ಈಶ್ವರ ಅಂತ. ಸೊ ಹಾಗಾಗಿ ಅವನ್ನ ಈಶಾ ಅಂತ ನಾನು ಇಟ್ಟಿದ್ದು. ಅಪ್ಪ ಇವರು ನಮ್ಮ ಈಶ್ವರಪ್ಪ ಅವರು, ಶಾಮಿ ಕುಟ್ಟಿ. ಟಾಯ್ಸ್ ಎಲ್ಲ ನೋಡಿ, JCB ಹಿಂಗೆ ನಿಲ್ಸಿದ್ದಾನೆ. ಓಕೆ, ಮೊದಲನೇದಾಗಿ ಸ್ವಲ್ಪ ಫಸ್ಟ್ ಹುರ್ಕೊಬೇಕಂತೆ. ಅದೇನು ಹುರ್ಕೊಬೇಕು? ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತೀನಿ. ಟೇಬಲ್ ಸ್ಪೂನ್ ಎಣ್ಣೆ. ಓಕೆ. ಆಮೇಲೆ ಇಲ್ಲಿ ಚಿಕನ್ ಹುರಿಯಕ್ಕೆ ಹಾಕೋಣ. ಹ್ಞೂ ಹಾಗಾಗಿ ಒಂಚೂರು ಎಣ್ಣೆ ಹಾಕ್ತೀನಿ. ಆಮೇಲೆ ಬೆಣ್ಣೆ ಹಾಕ್ತೀನಿ. ಬೆಣ್ಣೆ, ಬಟರ್ನ ಇದೆಲ್ಲ ಆದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಆಮೇಲೆ ಗಾರ್ನಿಶಿಂಗ್ ಮಾಡೋಣ. ಸಾಕು ಅನ್ಸುತ್ತಲ್ವಾ? ಅಲ್ಲ, ಅದು ಏನಂದರೆ ಬಟರು ಎಣ್ಣೆ ಎಲ್ಲ ಸ್ವಲ್ಪ ಫ್ಯಾಟ್, ಹೆಲ್ದಿ ಫ್ಯಾಟ್. ಹಸಿಮೆಣಸಿನಕಾಯಿ, ಕರಿಬೇವು, ಪುದೀನ ಸೊಪ್ಪು, ಪಾಲಕ್ಕು, ಒಂದೆರಡು ಕಡ್ಡಿ ಮೆಂತ್ಯ ಇಟ್ಕೊಂಡಿದ್ದೀನಿ. ಓ, ಮೆಂತ್ಯನ ಇಟ್ಕೊಂಡಿದ್ದಾರೆ, ನನಗೆ ಕಾಣಿಸೇ ಇಲ್ಲ ಅದು. ಓಕೆ, ಮೆಂತ್ಯ. ಆ್ಯಂಡ್ ಗೈಸ್, ಇನ್ನೊಂದು ವಿಷಯ ಏನು ಗೊತ್ತಾ, ಈ ವೆಜಿಟೇರಿಯನ್ ಫುಡ್ ಮಾಡೋದಕ್ಕಿಂತ ನಾನ್ ವೆಜಿಟೇರಿಯನ್ ಫುಡ್ ಮಾಡೋದು ಸಿಕ್ಕಾಪಟ್ಟೆ ಈಸಿ. ಹೌದಾ ಅಲ್ವಾ? ಕಮೆಂಟಲ್ಲಿ ಹೇಳಿ. ಫುಲ್ ಕಂಫರ್ಟಬಲ್ ಆಗಿಬಿಡೋರು ಸರ್ರು. ಮೆಣಸು ಹಾಕ್ತಾ ಇದ್ದೀನಿ. ಇದಕ್ಕೇನೆ ಮೆಣಸು. ಎಲ್ಲ ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೆ ಮೆಣಸು ಹಾಕ್ಕೊಂಡಿದ್ದಾರೆ. ಅದನ್ನು ಫ್ರೈ ಮಾಡ್ಕೊತಿದ್ದಾರೆ. ಸೊಪ್ಪು ಆಲ್ರೆಡಿ ಹಿಂಗೋಗಿದೆ. ಅದರಲ್ಲಿ ಸ್ವಲ್ಪ ನೀರು ಹೋಗಬೇಕಾ? ಹೌದು. ಈಗ ಇಲ್ಲಿ ಫ್ರೈಗೆ ಇಟ್ಟಿದ್ದೀನಿ, ಚಿಕನ್ ಫ್ರೈಗೆ. ಹಾಂ, ಇದು ಬಟರ್ ಹಾಕ್ಕೊಂಡ್ವಲ್ಲ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಎಸ್ ಗೈಸ್, ಆ್ಯಕ್ಚುಲಿ ನಮ್ಮಮ್ಮ ಮಾಡೋದು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಮಾಡ್ತಾರೆ. ಆದರೆ ಎಲ್ಲರಿಗೂ ಅವ್ರವ್ರ ಅಮ್ಮ ಮಾಡಿರೋ ಅಡುಗೆ ಮಾತ್ರ ಸೂಪರ್ ಆಗಿ ಅನಿಸುತ್ತೆ. ಬಂತು ಆನ್ ಆಯಿತು. ಬೇಗ ಮಾಡಿಬಿಡಿ ಪ್ರಭಾವತಿ ಅವರೇ. ಆಗಲ್ಲ ಗೈಸ್, ಗ್ಯಾಸ್ ಖಾಲಿ ಆಗಿದೆ ಅನಿಸ್ತಾ ಇದೆ. Oh my god.
ಏನು ಮಾಡೋದೀಗ? ಬನ್ನಿ ನನ್ನ ತಮ್ಮಂಗೆ ಹೇಳೋಣ, ಗ್ಯಾಸ್ ಖಾಲಿಯಾಗಿದೆ, ಬುಕ್ ಮಾಡಪ್ಪ ರಾಜು. ಅವನಿಲ್ವಾ? ಮತ್ತೀಗ ಏನು ಮಾಡೋದು? ಕರೆಂಟ್ ಸ್ಟವ್ ಇದೆ ಗೈಸ್. ಯಾರು ಬಂದ್ರಿ ಈಶಾ? ಆಚೆ ಹೋಗಿ ಕೂತಿದ್ಯಾ? ಈಗ ಕರೆಂಟ್ ಸ್ಟವಲ್ಲಿ ಮಾಡೋಣ ಅಂತ ಕರೆಂಟ್ ಸ್ಟವ್ ಎತ್ತಿಟ್ಕೊಂಡಿದ್ದಾರೆ ಪ್ರಭಾವತಿ ಅವರು. ಹಾಂ, ಅದು ಹುರಿದಿದ್ನೆಲ್ಲಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂತಾರೆ. ನೋಡಿ ಗ್ಯಾಸ್ ಹೆಂಗೆ ಉರಿತಾ ಇದೆ. ಅಯ್ಯಯ್ಯೋ. ಆನವ್ ಮತ್ತು ಪ್ರತೀಕು ನಮ್ಮ ಮನೆಗೆ ಹೋಗಿದ್ರು, ಈಗ ಬಂದರು ಅನ್ಸುತ್ತೆ ನೋಡಿ. ಅದಕ್ಕೆ ಇವನು ಏನು ಎಕ್ಸೈಟ್ ಆಗಿದ್ದಾನೆ. ಹಾಯ್ ಅಪ್ಪ, ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ. ಈಗ ಕರೆಂಟ್ ಸ್ಟವಲ್ಲಿ ಇಂದಿಷ್ಟು ಗೋಲ್ಡನ್ ಕಲರ್ ಆಗಿದೆ. ಈಗ ಶುಂಠಿ ಪೇಸ್ಟ್ ಹಾಕಿದ್ದಾರೆ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ, ನನ್ನ ಮಗಳು ಅಳ್ತಾ ಇದ್ದಾಳೆ. ಇದೇನಿದು ಫೋಕಸ್ ಹೋಗಿ ಬಂದು. ಹಾಂ, ಇದಾದಮೇಲೆ ನೋಡಿ, ಗೋರ್ ಹಾಕೋದು ತುಂಬ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಮಿಕ್ಕಿರುತ್ತೆ ಗೊತ್ತಾ? ಗೋರ್ ಹಾಕಿ ಅದನ್ನೆಲ್ಲ ಅಲ್ಲಲ್ಲೇ ಬಿಟ್ಬಿಡ್ಬೇಡಿ. ನೆಕ್ಸ್ಟು ಹಿಂಗೆ ಫ್ರೈ ಮಾಡ್ಕೊಳ್ಳಿ. ಚಿಟಿಕೆ ಅರಿಶಿನ, ನನ್ನ ಮಗಳಿಗೆ ಹಾಲು ಕುಡಿಸ್ಬೇಕು, ಅಳ್ತಿದ್ದಾಳೆ. ಈಗ ಚಿಕನ್ ಹಾಕ್ತಾ ಇದ್ದೀವಿ. ವಾವ್. ಇವಾಗಲೇ ನೀವು ಸಾಲ್ಟ್ ಕೂಡ ಹಾಕೊಂಡ್ಬಿಡ್ಬೇಕು, ಆವಾಗಲೇ ಚೆನ್ನಾಗಿ ಉಪ್ಪು ಹಿಡಿಯೋದು. ಪ್ರಭಾವತಿ ಸ್ಟೈಲ್. ಇನ್ನೊಂದ್ಸಲ ಮಾಡಿ ಪ್ರಭಾವತಿ. ಈಗ ಸಾಲ್ಟ್ ಎತ್ಕೊಂತಿದ್ದಾರೆ. ಅದು ಪುಡಿ ಉಪ್ಪು ಬೇಡ. ಈಗ ಇದನ್ನು ಕಲ್ಲುಪ್ಪು ಎತ್ಕೋಬೇಕು. ಅಮ್ಮ, ಕಲ್ಲುಪ್ಪು ಹಾಕ್ದಾಗೆ ಬೇರೆ ಟೇಸ್ಟು, ಪುಡಿ ಉಪ್ಪು ಹಾಕ್ದಾಗೆ ಬೇರೆ ಟೇಸ್ಟ್ ಬರುತ್ತೆ ತಾನೇ? ಸೊ ಕಲ್ಲುಪ್ಪು ನೋಡಿ ಎಷ್ಟು ಹಾಕೊಂಡಿದೆ. ಅಮ್ಮ ಕಡಿಮೆ ಹಾಕಮ್ಮ, ಗೊತ್ತು ತಾನೆ ಪಾಪ. ನಮ್ಮ ಯಜಮಾನ್ರು ಉಪ್ಪು, ನಾನು ನಮ್ಮ ಯಜಮಾನ್ರು ಇಬ್ರು ಜಾಸ್ತಿ ಉಪ್ಪು, ಈ ಮಸಾಲ ಅದೆಲ್ಲ ಇದ್ದರೆ ವಿ ಡೋಂಟ್ ಪ್ರಿಫರ್ ಆ್ಯಂಡ್ ವಿ ಡೋಂಟ್ ಲೈಕ್. ಅದಾದಮೇಲೆ ಒಂಥರ ಎದೆ ಎಲ್ಲ ಉರಿತಿರುತ್ತಲ್ಲ, ಅದೊಂಥರ ಕಷ್ಟ ಆಗುತ್ತೆ. ನೋಡಿ ಅಲ್ಲಿ ಸ್ಟುಡಿಯೋ ಎಲ್ಲ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಬೆಳಗ್ಗೆ ಆದರೆ ಬಿಸಿಲು, 4 ಗಂಟೆ ಆಗ್ತಿದ್ದಂಗೆ ಒಳ್ಳೆ ಕ್ಲೈಮೇಟ್. ಗ್ಯಾಸ್ ಸ್ಟವ್ ಇಲ್ದಿರೋದಕ್ಕೆ ಇದು ಲೇಟ್ ಆಗ್ತಾಯಿದೆ. ಅಲ್ಲಿ ನೋಡಿ ಎಲ್ಲರೂ ಊಟ ಮಾಡದೆ ಕಾಯ್ತಾ ಇದ್ದಾರೆ. ಹಾಂ, ಚಿಕನ್ನು ರೆಡಿ ಆಗೋದು ಲೇಟ್ ಆಗ್ತಾಯಿದೆ. ಹಾಗಾಗಿ ನಾನು ಈ ಡ್ರೆಸ್ನ ಚೇಂಜ್ ಮಾಡಬೇಕು, ಇಲ್ಲ ಅಂತಂದರೆ ಫೀಡಿಂಗಿಗೆ ಕಷ್ಟ ಆಗುತ್ತೆ. ಸೊ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಎಣ್ಣೆ ಬಿಡ್ತಾ ಇದ್ದೆ. ಇವಾಗ ಇದನ್ನು ಹಾಕ್ತೀನಿ. ಅದೇ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದಾರೆ. ಇದನ್ನು ಹಾಕಿ ನಮ್ಮಮ್ಮ ಅದರಲ್ಲಿರೋ ಅದಕ್ಕೂ ನೀರು ಹಾಕಿ ಅದನ್ನೆಲ್ಲ ಮಾಡ್ತಾರೆ. ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಗೈಸ್ ನಾನು. ಪ್ರತಿಯೊಬ್ಬರು ಮಾಡ್ತಾರೆ. ಎಸ್ ನೈಟಿ ಚೇಂಜ್ ಮಾಡಿ ವೆಯ್ಟ್ ಮಾಡಿದ್ರು ಚಿಕನ್ ಮಾತ್ರ ರೆಡಿ ಆಗಿಲ್ಲ. ಈಗ ಏನು ಮಾಡ್ಬೇಕಂತಿದ್ದೀರಾ? ಊಟ ಆಯ್ತಾ? ಊಟ ಆಗಿಲ್ಲ, ಅಡುಗೆ ಆಗ್ತಾ ಇದೆ. ಬೇಗ ಮಾಡು. ಎಷ್ಟೊಂದು ಕಾಯ್ಬೇಕು ನಾನು. ಚಿಕನ್ ಮಸಾಲ ಪೌಡರ್ ಹಾಕ್ತಾ ಇದ್ದೀನಿ. ಮಮ್ಮಿ ಆಯ್ತಾ ನೀವು? ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಿದ್ದಾರೆ. ಇಟ್ ಇಸ್ ದ ಮಾಚಿ. ಯಾಕೆಂದ್ರೆ ನಾನು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ. ಏನ್ ಮೆಣಸಿನ್ಕಾಯಿ? ಹಸಿಮೆಣಸಿನ್ಕಾಯಿ. ಮಮ್ಮಿ ಹಸಿ ಮೆಣಸಿನಕಾಯಿ ನಮಗೆ ಹೇಳ್ಕೊಟ್ಟೆ. ಹಸಿಮೆಣಸಿನ್ಕಾಯಿ ಮತ್ತೆ ಹಸಿ ಮೆಣಸಿನ್ಕಾಯಿ ತಾಯಿ ತರನೇ ಮಕ್ಳು ಹುಟ್ಟೋದು ಅನ್ನೋದನ್ನ ತಿಳ್ಕೊಬಿಡು ಆಯ್ತಾ? ಅದನ್ನ 1-2 ಸ್ಪೂನ್ ಹಾಕಿದ್ದೀನಿ, ಯಾಕಂದ್ರೆ ಖಾರ ಆಗ್ಬಿಡುತ್ತೆ ಜಾಸ್ತಿ. ಸರಿ, ಇದಾದ್ಮೇಲೆ ಏನ್ ಮಾಡ್ತೀರಾ? ಇವಾಗ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ, ಬೆಣ್ಣೆನಲ್ಲಿ ಒಗ್ಗರಣೆ ಕೊಡ್ತೀನಿ. ಆಯ್ತಾ? ಸ್ಟವ್ ಮೇಲೆ ಬಟರಿಗೆ ಈಗ ಒಗ್ಗರಣೆ ಹಾಕ್ತಾರೆ. ಸ್ಪೂನ್ ಬಟರು
ಮಮ್ಮಿ ಫಸ್ಟ್ ಕರ್ಬೇವು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಒಗ್ಗರಣೆ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಟರ್ ಪಾಲಕ್ ಚಿಕನ್ ರೆಡಿ ಆಗ್ತಾ ಇದೆ. ಮಾಡು ಮಮ್ಮಿ ಪೀಸ್ ನಮ್ಗೆ ಸಾಕು. ಹಾ ಮಮ್ಮಿ ಒಗ್ಗರಣೆ ಹಾಕದ ಅಷ್ಟೇನಾ? ಒಗ್ಗರಣೆ ಹಾಕಿ ಕೊತ್ತಂಬರಿನ ಸೂರಿಸ್ಬಿಟ್ರೆ ಬಟರ್ ಸುರಿಸ್ಬಿಟ್ರೆ ಅಲ್ಲ, ಅದು ಉದುರಿಸ್ಬಿಟ್ರೆ. ಏನಂದ್ರೆ ಉದುರಿಸ್ಬಿಟ್ರೆ ಉದುರಿಸ್ಬಿಟ್ರೆ ಆ ಗೊಜ್ಜನ್ನ ಹಾಕ್ಬಿಟ್ಟು ಅದನ್ನೆಲ್ಲ ಸೋರ್ಕೊ. ವೆರಿ ಗುಡ್. ಈ ಪೀಸ್ ನನಗೆ ಬೇಕು. ಮೆಣಸಿನ್ಕಾಯಿ ಇನ್ನೊಂದು ಎಕ್ಸ್ಟ್ರಾ ಗೊತ್ತಾ? ಹಾ ನಿತಿನ್ ಖಂಡಿತವಾಗ್ಲೂ ನನ್ನ ಯಾಕದ ಹಾಕಿ ಆಮೇಲೆ ಸ್ವಲ್ಪ ಬೇಯಿಸ್ಕೊಬೇಕಾ? ಸ್ವಲ್ಪ ಹೊತ್ತು ಒಲೆ ಮೇಲೆ ಸ್ವಲ್ಪ ಹೊತ್ತು ಒಲೆ ಮೇಲೆ ಇಕ್ಬೇಕು ಅಷ್ಟೇ, ಫಿನಿಶ್. ಅಲ್ಲಿಗೆ ಅಲ್ಲ ಪಾಲಕ್ ಬಟರ್ ಚಿಕನ್ ರೆಡಿ ಆಗಲು ಸವಿಯಲು ಸಿದ್ಧ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ತಿನ್ಬೋದಾ ಮಾಡಿಕೊಂಡು? ಓ ಅದಾ ಇದು ಮುಗಿಸೋದು ನೋಡಿ, ಮಕ್ಳಿಗೆ ಹೋಗ್ತಿರಲ್ಲ ಸೂಪರ್ ಇದೆ. ಮಾಡ್ಕೊತೀನಿ, ಸಕ್ಕತ್ತಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡ್ಕೊಳ್ಳಿ.